ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಕೆರೆ ಶೆಡ್ನಲ್ಲಿ ಕೂಡಿ ಹಾಕಿ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆಯ ಸುದ್ದಿ ಬಿಸಿಯಾಗಿರುವಾಗಲೇ ಜನರಿಗೆ ನ್ಯಾಯ ಕೊಡಿಸಬೇಕಾಗಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲಾ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅಲ್ಲದೆ ಮನಸ್ಸು ಇಚ್ಛೆ ಮೈ ಮೇಲೆ ಬರೆ ಎಳೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ರೇಣುಕಸ್ವಾಮಿ ನಟ ದರ್ಶನ್ ಗೆಳತಿಗೆ ತನ್ನ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಇರುವಂತಹ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿದ್ದ ದರ್ಶನ್ ಗ್ಯಾಂಗ್ ರೇಣುಕಸ್ವಾಮಿ ಕೊಲೆ ಮಾಡಿರುವ ಸುದ್ದಿ ದೇಶದಾದ್ಯಂತ ಸುದ್ದಿಯಲ್ಲಿ ಇರುವಾಗಲೇ ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಪೊಲೀಸ್ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಂಡತಿಗೆ ಕಳೆದ 2 ತಿಂಗಳಿನಿಂದ ತನ್ನ ಪತ್ನಿಯ ಶೀಲಾ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆಂದು ಪೊಲೀಸಪ್ಪನ ಪತ್ನಿ ಪ್ರತಿಮಾ ಯಲ್ಲಪ್ಪ ಅಸಹ್ಯ ಆರೋಪಿಸಿದ್ದಾಳೆ. ರಾಯಭಾಗ ತಾಲೂಕಿನ ನೆಡಗುಂಡಿ ಗ್ರಾಮದ ಪ್ರಿಯಾಂಕಾಗೆ ಅಥಣಿ ತಾಲೂಕಿನ ಕುನ್ನಾಳ ಗ್ರಾಮದ ಯಲ್ಲಪ್ಪ ಅಗಸೆಗೆ ಕಳೆದ 10 ವರ್ಷಗಳ ಹಿಂದೆಯೇ ಮದುವೆ ಮಾಡಿಕೊಡಲಾಗಿದೆ. ಸದ್ಯ ಯಲ್ಲಪ್ಪ ವಿಜಯಪುರ ತಾಲೂಕಿನ ತಿಕೋಟದಲ್ಲಿ ಪೊಲೀಸ್ ಪೇದೆಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇವರಿಗೆ 3 ಮಕ್ಕಳಿದ್ರೂ ಕೂಡ ಪತ್ನಿಯ ಶೀಲದ ಮೇಲೆ ಶಂಕೆ ಮಾಡಿ ಶೆಡ್ನಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆ. ನನ್ನ ಪತಿ ಮಾತ್ರ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ, ಬದಲಾಗಿ ಅವನ ಅಕ್ಕ ತಂಗಿಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಸುದ್ದಿಗಾರ ಮುಂದೆ ಆರೋಪಿಸಿದ್ದಾಳೆ. ನನ್ನ ತವರು ಮನೆಯವರು ನನಗೆ ನೋಡಲು ಬಂದಾಗ ಅವರಿಗೂ ಕೂಡ ನನ್ನ ಪತಿ ಬೆದರಿಕೆ ಹಾಕಿದ್ದು ಅಲ್ಲದೆ ನಿಮ್ಮ ಮಗಳು ಬೇರೆಯವರೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ದೂರು ಕೊಟ್ಟು ನಿಮ್ಮ ಮೇಲೆಯೇ ಕೇಸ್ ದಾಖಲಿಸ್ತೀನಿ ಎಂದು ಬೆದರಿಕೆ ಹಾಕಿದ್ದಾನೆ. ಶೆಡ್ನಲ್ಲಿ ಯಾರೂ ಇಲ್ಲದ ವೇಳೆ ತಪ್ಪಿಸಿಕೊಂಡು ಬಂದು ಬೆಳಗಾವಿಯ ಮಹಿಳಾ ಸಂಘದ ಸಹಾಯದಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೇನೆ. ನಾಳೆ ಬೆಳಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇದ ಅವರನ್ನ ಭೇಟಿಯಾಗಿ ನನ್ನ ಪತಿಯ ಮೇಲೆ ದೂರು ಕೊಡುವುದಾಗಿ ಪ್ರತಿಮಾ ಸುದ್ದಿಗಾರ ಮುಂದೆ ಹೇಳಿದ್ದಾರೆ. ನನ್ನ ಗಂಡ 2 ತಿಂಗಳಾಯ್ತು ಟಾರ್ಚರ್ ಮಾಡ್ತಾನ್ರಿ ಸರ್. ಬರೀ ಹೊಡಿತಾನ್ರಿ, ತಲೆ ಹೊಡೆದ್ರಿ, ಮತ್ತು ಬರೀ ಕೊಟ್ರಿ. ಅದಾಗುದಲ್ದ ಮತ್ತು ನಮ್ಮ ನಾದ್ನೀರು ಸಕಟ ದಿನಾಲೂ ಜೀವ ಹರಿತಾರೆ ಸರ್. ಯಜಮಾನ್ರು ಪೊಲೀಸ್ ಅದಾರ ಸರ್, ತಿಕೋಟ ಸ್ಟೇಷನ್ಗೆ ರೀ. ಏನಿಲ್ಲ, ಬರೀ ಸಂಶಯ ಮಾಡ್ತಾರೆ ಸರ. ಸಂಶಯ ಮಾಡೋದ್ರಿ, ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್. ಮದುವೆಗೆ 10 ವರ್ಷ ಆಯ್ತು ರೀ ಸರ್. ಇದು ತೇತರಲ್ಲಿ ಚಮಚರಿ ಸುಟ್ಟಾರಿ, ಕಟ್ತಾರಲ್ಲೇ ರೀ. ಈಗ 2 ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರೆ ಸರ್, ಭಾಳ ರೀ. ಈಗ 15 ದಿವಸದಿಂದ ಇದು ಕೊಟ್ಟಾರ, ಬರೀ ಕೊಟ್ಟಾರ ಸರ್. ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಕಂಪ್ಲೇಂಟ್ ಕೊಟ್ಟಿದ್ರಿ, ಮನೇಲಿ ಕೂಡ ಹಾಕ್ಯಾರ್ರಿ. ನಾನು ಹೊರಗೆ ಬಿಟ್ಟಿದ್ರಿ, ಎಲ್ರಿ ಫೋನ್ ಮಾಡ್ತಾಳಂದು ನನಗೆ ಒಟ್ಟು ಅವಲ ಮಾಡ್ಕೊತದ ಸರ್. ಯಾವ ವಿಷಯಕ್ಕೆ ಏನಿದೆ, ಬರೀ ಸಂಶಯ ಮಾಡೋದ್ರಿ. ಯಾರು ನೋಡಿದಿ, ಈಗ ನೋಡಿದಿ, ಆ ಕಡೆಗೆ ನೋಡ್ತಿ, ಈ ಕಡೆಗೆ ನೋಡ್ತಿ ಇದೆ ಸರ್. ಈಗ ಜಾಸ್ತಿ ಆಗೈತ್ರಿ. ಈಗ 2 ತಿಂಗಳ ಚಾಲು ಆಗೈತ್ರಿ ಸರ್. ಮಕ್ಕಳದಾರ 3 ಜನ ಅದಾರ. ಒಬ್ಬ ಹುಡುಗ ಅದಾನ್ರಿ, 2 ಜನ ಹುಡುಗಿಯರು ಅದಾರ ಸರ್. ಹ್ಞೂ ಸರ್, ಹೊಲ್ದಾನ ಮನೆಯಲ್ಲಿ ಕೂಡ ಹಾಕಿದಾರೆ ಸರ್. ಏನು ಫೋನ್ ಊಟ ಅದು ಸ್ವಲ್ಪ ಅಷ್ಟಾಗಿ ಕೊಡ್ತಾರ್ರಿ, ಜಾಸ್ತಿನ ಮಾಡ್ಕೊಡ್ಲಾತಿದ್ರಿ. ಭಾಳ ಹಿಂಸೆ ಕೊಟ್ಟಾರ, ಚಿತ್ರ ಹಿಂಸೆ ಕೊಡಕತ್ತಾರ್ರಿ. ಅವ್ರು ನಮ್ಮ ನಾದ್ನಿಯರ್ ಸಕಟ, ಅವ್ರ ಸಕಟ ನಿನ್ನ ಬಾಯಾಗ ಅರಿವಿ ತುಂಬಿ ನಿನ್ನ ಕೊಲ್ತನು, ನಿನ್ನ ಇಲ್ಲ ಅನ್ನಿಸ್ತನು, ನೀ ಎಲ್ಲಿ ಓಡಿ ಹೋಗಿ ಹೇಳ್ತನು, ತುಂಬ ಚತ್ತಕ ಬರೀ ಹೊಲ್ದಾಗ ಕಾಡಿಸ್ತಾರ್ರಿ. ಮತ್ತು ಹೊಲಸು ಭಯಗಳಿಂದ ಭಾಳ ಇದು ಮಾಡ್ತಾರೆ. ಮುಖಕ್ಕೆ ಅದೇ ಅವರೇ ಮಾಡಾಕಿಚ್ಚಾರ, ಬರೀ ಕೊಡಾಕಿಚ್ಚಾರ ನಮ್ಮ ನಾದ್ನಿಯರು. ಯಾರ ಕಡೆಯಿಂದ? ನನ್ನ ಗಂಡನ ಕಡೆಯಿಂದ ರೀ. ಇಂಥವ್ರಿಗೆ ಬರೀ ಕೊಡ್ಬೇಕಂತಂದ್ರಿ, ಅವ್ರು ನನ್ನ ಗಂಡ ಬರೀ ಕೊಡ್ರಿ. ಹೊಲಕ್ಕೆ ಹೋದಲ್ಲಿ ನಮ್ಮ ನಾದ್ನಿ ಎಮ್ಮೆ ಹಿಂಡ್ತಿದ್ರಿ. ನಾ ಹೊಲ್ದಂದು ಹಾಸ್ಕೊಂಡು ತಪ್ಸ್ಕೊಂಡು ಬಂದೀನಿ ಸರ್. ಡೈರೆಕ್ಟ್ ಇದೆ ಇಲ್ಲ ಸರ್, ಈ ಕಡೆ ಇದಕ್ಕೆ ಬಂದೀನಿ ರೀ, ಬೆಳಗಾವ್ಕ ರೀ. ನಿಡಗುಂದಿ ರೀ, ನಮ್ಮ ತವ್ರ ಮನೆ ನಿಡಗುಂದಿ ರೀ. ನಮ್ಮ ಕನಾದಿಂದ ಬಂದೀನಿ ಸರ್. ಹಾಂ ರೀ, ಅಲ್ಲಿ ಹಿಡಿದು ಬಂದು ಗಾಡಿಗಳು ಬರ್ತಿದ್ದ, ಆ ಗಾಡಿಗೆ ಹತ್ತಿ ಇಲ್ಲಿ ಮಹಿಳಾ ಸಂಘ ಮೇಡಮ್ ಪರಿಚಯ ಇದ್ದರು ರೀ. ಬಂದು ಅವ್ರು ಭೇಟಿ ಮಾಡಿದೆ ರೀ. ಭೇಟಿ ಮಾಡಿ ಕಂಪ್ಲೇಂಟ್ ಮಾಡಿದ್ರಿ. ಅವ್ರು ನಮ್ಮ ತವ್ರ ಮನೆಯಾಗ ತರಿಸಿದ್ರು ಸರ್. ಬಂದಿದ್ರಿ ಸರ್. ಅವ್ರಿಗೂ ಸಕಟ ಜೀವ ಬೆದರಿಕೆ ಹಾಕ್ಯಾರ ಸರ್. ನೀನು ಕಾಲು ತೆಗಿತೀನಿ, ನಿನ್ನ ಕೈ ತೆಗಿತೀನಿ ಅಂದ್ರಿ. ಹಾಂ, ಕಾನ್ಸ್ಟೇಬಲ್ ಅದಾರ ಸರ್. 15 ವರ್ಷ ಆಯ್ತು ಸರ್. ಯಲ್ಲಪ್ಪ ವಿಠಲ್ ಅಸ್ಕಿರಿ. ಇಲ್ರಿ, ಹುಡ್ತಾರ ಮಾಡ್ತಾರೆ, ಗೊತ್ತಿಲ್ಲ ನನಗೆ. ಅವ್ರು ಡ್ಯೂಟಿ ಮೇಲೆ ರೀ, ಮನ್ಯಾಗ ಹತ್ರ ಗೊತ್ತಿಲ್ಲ ನನಗೆ ರೀ. ಮತ್ತು ಈಗ ಮಾತ್ರ ಟಾರ್ಚರ್ ಭಾಳ ಮಾಡ್ತಾರೆ ರೀ. ಹಾಂ ರೀ, ತಪ್ಪಾಗಿತ್ತು ಒಪ್ಕೊಂಡ್ರು ಸಹಿತ ಬಡಿದು ಮಾಡ್ತಾರೆ ಸರ್. ಇದೇ ರೀ ಸರ್, ನಾ ಆ ಕಡೆ ಈ ಕಡೆ ನೋಡಿದ್ದು ಮಾಡಿದ್ದು ತಪ್ಪಾಗಿತ್ತು ಅಂದ್ರೂ ಹೊಡಿತಾರೆ ಸರ್. ಈಗ ಹೇಳಿದ್ದಾರೆ, ಎಲ್ಲ ಬುದ್ಧಿನೂ ಹೇಳಿದ್ದಾರೆ, ಎಲ್ಲ ಹೇಳಿದಾರೆ, ಆದ್ರೂ ಸಕಟ ಮಾಡ್ತಾರೆ ಸರ್. 1-2 ಜನ ನಾದ್ನೀರು ಅದಾರ ರೀ. ಲಕ್ಷ್ಮೀಬಾಯಿ ಸಿದ್ದಪ್ಪ ಮಗದಾರಿ ರೀ, ಶೋಭಾ ಸುರೇಶ್ ದಾಸಾಳ್ ರೀ,
ನನ್ನ ಗಂಡನವ್ರು ಎಲ್ಲ ಊಟದ ಹಸ್ಕಿರಿ ಇರ್ತಾರ್ರಿ. ಆದರೂ ತಮ್ಮನ ಹೊಲ ಹಾಳಾತಿತ್ತಂದ ಹೊಲ್ದಾಗ ಬಂದು ಮಾಡೋಕ್ಕಾಗ್ರಿ. ಆದ್ರೆ ನನಗೆ ಚೊಲ್ತಂಗೆ ಇದು ಮಾಡಿಬಿಡ್ವಾರ, ಸಂಸಾರ ಮಾಡಿಬಿಡ್ವಾರ, ಜಗಳ ಹಚ್ತಾರೆ. ಪ್ರತಿಭಾ ವಿಠಲ್ ಹಸ್ಕಿ, ಎಲ್ಲಪ್ಪ ಹಸ್ಕಿ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಈಗ ಗೊತ್ತ್ರಿ, ಆದ ಬಳಕ ಗೊತ್ತ್ರಿ ನಮಗೆ. ಹಾಂ, ಮನ್ಯಾಗ ಕೂಡ ಹಾಕಿರಿ ಅವ್ರನ್ನ, ಮನ್ಯಾಗ ಕೂಡ ಹಾಕಿರಿ. ಇವರು ಹೋಗಿರಿ ಒಮ್ಮೆ, ಇವ್ರು ನೋಡಕ್ಕೆ ಬಿಡಲಿಲ್ಲ ಅವರು. ಈಗ 2 ತಿಂಗಳು ಹತ್ರ ಹಂಗಾಗಿ ಹೊರಗೆ ಬಿಟ್ಟಿಲ್ಲ ಅವರು. ಫೋನ್ ಫೋನ್ ಕಸ್ಕೊಂಡು ಸ್ವಿಚ್ ಆಫ್ ಮಾಡ್ಯಾರ ಅವರು. ನಮ್ಮ ಹೆಸರು ಗೀತಾ ಅನ್ನ ಸಪ್ಪುಜಿ. ಸರ್ ಅವ್ರನ್ನ ನಾವು ನೋಡಕ್ಕೆ ಹೋಗಿದ್ದೆ. ಸಾಹೇಬ ಫೋನ್ ಹಚ್ಚಿದ್ರವ ಬರ್ರಿ ಅಂತೇಳಿ ಹೋದ್ರಿ ಅಲ್ಲಿ ಮನೆಗೆ. ಇವ್ರ ತಾಯಿ ಅವ್ರನ್ನ ಕರ್ಕೊಂಡ ಹೋಗ್ಬಿಡ್ಲ 15-20 ಮಂದಿ ಆದ್ರೆ ಹುಡುಗಿನ ತಂದು ತೋರ್ಸೋಣ ಹಿಂಗೆ ಯಾಕೆ ಮಾಡೀರಿ ಅಂತ ಕೇಳಿ. ಇಲ್ಲ ನಾನು ಏನು ಚಂದ ಕಾಣ್ತೋಣ ಹಂಗೆ ಮಾಡೀನಿ ತಂದ. ಚಂದ ಕಾಣೋದಲ್ಲ, ಸುಡು ಪರ್ಮಿಷನ್ ಇತ್ತಾನೆ ಅಂತ ಕೇಳಿ. ಕೇಳಿದ್ಕೊಳ್ಳ 20 ಮಂದಿಯಲ್ಲಿ ಏನಂದ್ರು, ನಮ್ಮ ಅತ್ತೆನ ಬಿಡ್ಯಾಕೆ ಬರಾಕತ್ರ, ನನಗೂ ಬಿಡ್ಯಾಕೆ ಬರಾಕತ್ರು. ಇದು ಬೇಡ ಅದ ಹಿರಿತಾನ ಬೇರೆ ಕತ್ತವನ್ನ ಕುಡ್ಸೋಣ ಅಂತೇಳಿ ಬಿಟ್ಕೊಟ್ಟ ಬೈನ್ರಿ. ನಾ ಬಂದ ನಂತರ ನಾನು ಫೋನ್ ಎತ್ತಲಿಲ್ಲ, ಹೊಳ್ಳಿ ಫೋನ್ ಹಚ್ಚಿರು. ಹತ್ತಲಿಲ್ಲ 15-20 ದಿವಸ ಆತ ಹೋಗಿ ಬಂದ್ರಿ. ಮತ್ತೆ ಹೊಳಿದನ ಆಟ ಮಾಡಿ ಅಂತ. ಅವಾಗ ಇದನ್ನು ಅದೇನು MLC ಅಂತ ಆಗೈತೆ ರೀ. ಏನೋ ಮೇಲೆ ಕೇಸ್ ಪ್ರೊವಿಷನ್ ಆಗಬೇಕು. ಅವ್ರು ಪೊಲೀಸ್ ಕೆಲಸ ಮಾಡ್ತಾರೆ. ಹ್ಞೂ ರೀ. ಈ ಮಾನ್ಯ ಹುಡುಗಿ ಬಂದಿತ್ತು ರೀ ರಾತ್ರಿ ದಿವಸ 5 ಗಂಟೆಗೆ ಫೋನ್ ಹಚ್ಚಿದ್ರಿ. ಮಿಷನ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗ್ರಿ ನೋಡಕ್ಕೆ ಬರ್ತೈತೆ ಅಂತ ನಮ್ಗೆ ಹೇಳ್ತಾನೆ. ಹ್ಞೂ, ಧಮಕಿ ಆಗ್ತಾನೆ ಸರ್. ಕೇಳಿಲ್ಲ ಸರ್, ಯಾಕೆ ಹಿಂಗೆ ಯಾಕೆ ಮಾಡಿದ ಅಂತ ಕೇಳಿ. ಅವ್ರೆ ಅವ್ರ ಯಜಮಾನ್ರು ಇದನ್ನಾರಲ್ಲ, ಮತ್ತೆ ಅವ್ರು ಬರಲಿ, ಊರು ಹಿರಿಯಾರು ಬರಲಿ, ಊರು. ಹಾಂ, ಸಂಶಯಕಾರನ್ರಿ ಅದು. ಸಂಶಯಕಾರನ ಹಿಂಗೆಲ್ಲ ಮಾಡ್ಯಾನ್ರಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು. ಇದು ದವಾಖಾನೆ ಬಂದು MLC ಮಾಡಿಸೈತಿ. ಬಸ್ನಾಗ ಬಂದಾರಪ್ಪ. ಸಾಯಂಕಾಲ 6 ಗಂಟೆದಿಂದ ಬೆಳಗ್ಗೆ ಪಾಸ್ಗೆ ಬಂದ. ಜನದ ರಕ್ಷಣೆ ಮಾಡೋದೋಗಿ ತಾನು ಮನ್ಯಾಗ ರಕ್ಷಣೆ ಇಲ್ಲ ಅವ್ನು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.